ಇವತ್ತು ನಾವು ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಾಗ ಮಲ್ಲಪ್ಪನ ಮುಗಳ್ಕೋಡ್ ಅವರ ಪ್ಲಾಟಿಗೆ ಬಂದೀವಿ. ಯಾಕೆ ಬಂದೀವಿ ಅಂದ್ರೆ ಅವರಿಗೆ ಮಾರ್ಚ್ 28ನೇ ತಾರೀಕು ಈ ಕಬ್ಬು ಓದ್ ಹೊಡಿಯೋದ್ನಾಗ ಝೇಬಾ ಅಂತ ಒಂದು ಪ್ರಾಡಕ್ಟ್ ಕೊಟ್ಟಿದ್ನಿ. ಅದು UPL ಝೇಬಾ ಏನು ಕೆಲಸ ಮಾಡತ್ತಂದ್ರೆ ತನ್ನ ಕ್ಷಮತೆ ಮೀರಿ 400 ಪಟ್ಟು ನೀರು ಹಿಡ್ಕೊಂಡು, ನೀರು ಅಷ್ಟೇ ಅಲ್ಲದೆ ಗೊಬ್ಬರನ ಹಿಡ್ಕೊಂಡು ಬೆಳಿಗ್ಗೆ ಯಾವಾಗ ಬೇಕು ಅವಾಗ ಬೆಳಿಗ್ಗೆ ರಿಲೀಸ್ ಮಾಡ್ತೈತಿ. ಅವ್ರದ್ದು ಯಾವತ್ತೂ ನೀರು ಶಾರ್ಟೇಜ್ ಇರ್ತೈತಿ ಅನ್ನೋದು ಒಂದು ಮಾತು ತಂದಿದ್ರು ನನಗೆ. ಹಿಂಗಾಗಿ ಇಲ್ರಿ ಇಂಥ ಪ್ರಾಡಕ್ಟ್ ಐತಿ ಯೂಸ್ ಮಾಡಿರಿ ಅಂತ ಹೇಳಿದ್ನಿ. ಅದನ್ನು ಅವ್ರು ನನ್ನ ಮಾತು ಕೇಳಿ ಯೂಸ್ ಮಾಡಿದ್ರು, ಅದ್ರ ತಕ್ಕ ಚಲೋ ರಿಸಲ್ಟ್ ಬಂದೈತಿ. ಕಬ್ಬು ಎಲ್ಲೂ ಒಣಗಿಲ್ಲ. ಮತ್ತು ಫರ್ಟಿಲೈಸರ್ನು ನಾವು ಭಾಳ ಕಡಿಮೆ ಹೋಗ್ದೆವು. ಮಾರ್ಚ್ದಾಗ ಏನು ಹೋಗಿದೆವು, ಹೊಳ್ಳಿ ವಾಪಸ್ ಗೊಬ್ಬರನೂ ಏನೂ ಕೊಟ್ಟಿಲ್ಲ. ಅವ್ರ ಬಗ್ಗೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ಅವ್ರ ಅದರದ್ದು ಒಪಿನಿಯನ್ ಅವ್ರಿಗೆ ಕೇಳೋಣ. ಮಲ್ಲಪ್ಪನ ನಮಸ್ಕಾರ ರೀ. ನಾವು ಹೇಳಿದ್ದು ಒಂದ ಮಾತಿಗೆ ಆತ ನೀವು ಹೇಳತ್ತೀರಿ ಅಂದ್ರೆ ಝೇಬಾ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿರಿ. ನಿಮ್ಮ ಅನಿಸಿಕೆ ಏನೈತಿ ಈ ಪ್ರಾಡಕ್ಟ್ ನೀವು ಮತ್ತೆ ಯೂಸ್ ಮಾಡ್ತೀರಿ? ಚಲೋ ಐತ್ರಿ ನೀವು ಹೇಳಂತಲೇನ ಅದನ್ನ ಹಾಕಿದಿರಿ, ರಿಸಲ್ಟ್ ಮಾತ್ರ ಚಲೋ ಐತ್ರಿ. ಇಲ್ಲಿ ಇದನ್ನ ಮತ್ತೆ ಯೂಸ್ ಮಾಡ್ತೀರಿ? ಹ್ಞೂ ರೀ. ಈಗ ಮತ್ತೆ ತೆಳಗಿಂದ ಹಾಕೋನವ್ರಲ್ಲ ಝೇಬಾ ರೀ. ನಿಮಗೆ ಏನೇನು ಲಾಭ ಆಗ್ಯಾವತ್ತ ನೀವು ಅಂದಿದ್ರಿ. ಸಣ್ಣ ಹುಳ ಅನ್ಕೊಂಡು ಜೀರೋ ಆತ್ರಿ. ಮತ್ತು ಗೊಬ್ಬರದು ಹಗಲೆಲ್ಲ ಏನು ಗೊಬ್ಬರದು ಅನ್ಕಾರ ಹೊಳಿ ಏನು ಖರ್ಚು ಬಂದಿಲ್ಲ. ಅದರ ಅರ್ಥ ನಾವು ಏನು ಗೊಬ್ಬರ ಕೊಟ್ಟಿದ್ವಿ ಬೆಳೆ ಸಾಕಷ್ಟು ಸಫಿಷಿಯಂಟ್ ತೊಗೊಂಡೈತಿ. ಬೆಳವಣಿಗೆಯಾಗ ಅನ್ಕಾರ ಏನು ಕುಂಟಿದ್ದಲ್ಲ, ಸಾಕಷ್ಟು ಬೆಳವಣಿಗೆನೂ ಐತಿ. ಹೌದ್ರಿ. ಝೇಬಾ ನಾವು ಈಗ ಹಿಂಗಾಗಿ ನೀರಿನ ಶಾರ್ಟೇಜ್ ಇದ್ದ ಎಲ್ಲ ರೈತರಿಗೂ ಒಂದು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ನೀವು ಕಬ್ಬು ಬೋದು ಹೊಡಿತ್ನಾಗ ಝೇಬಾ ಒಂದು ಅದ್ರ ಕೂಡ ಒಂದು ಅಮೋನಿಯಂ ಸಲ್ಫೇಟ್ ಇಷ್ಟು ಯೂಸ್ ಮಾಡಿರಿ ಅಂದ್ರೆ ಮಿನಿಮಮ್ 6 ತಿಂಗಳು ನಿಮ್ಮ ಕಬ್ಬು ಅನ್ಕ ಒಟ್ಟ ಕಲರ್ ಕಳ್ಕೊಳ್ಳೋದಿಲ್ಲ. ಅದು ನಮ್ಮ ಗ್ಯಾರಂಟಿ. ನಿಮ್ಮ ಅನಿಸಿಕೆದಾಗ ಏನು ಅನ್ಸುತ್ತೆ? ನಿಮ್ಮ ಈಗ ಏನಿಲ್ರಿ ಇವ್ರು ಹೇಳೋದಿಲ್ಲ ಬರೋಬ್ಬರಿ ಕರೆಕ್ಟ್ ಐತ್ರಿ. ನಿಮಗೆ ನೀವು ಏನು ಕಂಡಿರಿ ನಿಮ್ಮ ಫೀಲ್ಡ್ದಾಗ? ಝೇಬಾ ಯೂಸ್ ಮಾಡೋದ್ರಿಂದ ಗೊಬ್ಬರ ಕಮ್ಮಿ ಆಯ್ತಿರಲ್ಲ. ಅವಾಗ ಏನು ಮಾರ್ಚ್ದಾಗ ಕೊಟ್ಟಿದ್ರಿ, ಇನ್ನವ್ರಿಗೆ ಏನು ಕೊಟ್ಟಿಲ್ರಿ. ಮತ್ತು ನೀರು ಕಂಟ್ರೋಲ್ ಮಾಡಿದ್ರಿ. ಒಂದೊಂದು ತಾಸು ನೀರು ಬಿಟ್ರೂ ಕಂಟ್ರೋಲ್ ಮಾಡಿದ್ರಿ. ಕಂಟ್ರೋಲ್ ಆಗಿದೆ. ಹ್ಞೂ. ಥ್ಯಾಂಕ್ ಯು.